ಮೂರು ಇಂಪಾರ್ಟೆಂಟ್ ಅರ್ಜಿಗಳ ವಿಚಾರಣೆ ಆಗುತ್ತೆ. ಒಂದು ಮುಖ್ಯಮಂತ್ರಿಗಳ ವಿಚಾರಣೆ ಅಂದರೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಣೆ ಆಗ್ತಾ ಇದೆ. ಇನ್ನೊಂದು ಏನು ಅಂದರೆ ಯಡಿಯೂರಪ್ಪನವ್ರ ಮೇಲೆ ವಿರುದ್ಧದ ಕೇಸ್ ಇದೆಯಲ್ಲ ಅದು, ಇನ್ನು ದರ್ಶನ್ ವಿರುದ್ಧದ ಕೇಸ್, ಇದೆಲ್ಲವೂ ಕೂಡ ಇವತ್ತು ವಿಚಾರಣೆಗೆ ಬರುವಂಥದ್ದು. ಕೋರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್ ಡೇ ಇವತ್ತು. ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 3991 ಪುಟಗಳ ಚಾರ್ಜ್ ಶೀಟ್. ದರ್ಶನ್ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಾರ್ಜ್ ಶೀಟ್ ಮಾಹಿತಿ ಬಹಿರಂಗಪಡಿಸದಂತೆ ನಿರ್ಬಂಧ ಹೇರಬೇಕು, ಗೌಪ್ಯ ಮಾಹಿತಿ ಬಹಿರಂಗಪಡಿಸದಂತೆ ನಿರ್ಬಂಧಿಸಬೇಕು ಅನ್ನುವಂಥ ಮನವಿ, ನಿರ್ಬಂಧ ಕೋರಿ ಹೈಕೋರ್ಟ್ಗೆ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಿ ಅಂತ ರಿಟ್ ಅರ್ಜಿ. ಯಾಕಂದರೆ ನಾವು ಎಲ್ಲದನ್ನೂ ಕೂಡ ಎಳೆ ಎಳೆಯಾಗಿ ತೋರಿಸ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ತೋರಿಸಬಾರದು. ಹಿಂಗಾಗೇನು ಅಂತಂದ್ರೆ ಅದರ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್. ಚಾರ್ಜ್ ಶೀಟ್ ಮಾಹಿತಿ ಜೊತೆಗೊಂದಿಷ್ಟು ರಹಸ್ಯ ವಿವರಗಳೇನೇನಿದೆಯಲ್ಲ ಅದ್ಯಾವುದೂ ಕೂಡ ಹೊರಗಡೆ ಬರಬಾರ್ದು, ಅದನ್ನು ತೋರಿಸಬಾರ್ದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಬಹಿರಂಗಪಡಿಸಬಾರ್ದು ಅನ್ನುವಂಥದ್ದಕ್ಕೆ ನಿರ್ಬಂಧ ಹೇರಬೇಕು. ದಯವಿಟ್ಟು ಈ ಮಾಧ್ಯಮಗಳ ವರದಿ ಇದೆಯಲ್ಲ ಅದಕ್ಕೆ ನಿರ್ಬಂಧ ಕೋರಿ ಹೈಕೋರ್ಟ್ಗೆ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ನೋಡಿ ಇದು ಸಂಗತಿ. ಯಾಕಂದರೆ ಮೇಲಿಂದ ಮೇಲೆ ಈ ಪುಂಖಾನುಪುಂಖವಾದಂಥ ವಿವರಗಳು ಸಿಗ್ತಾನೇ ಇತ್ತು, ವರದಿಗಳು ಬರ್ತಾನೇ ಇತ್ತು, ಜೊತೆಗೆ ಫೋಟೋಸ್ಗಳು ಕೂಡ ಬಿಡುಗಡೆ ಆಗಿದ್ವು. ಈ 3991 ಪುಟಗಳ ಚಾರ್ಜ್ ಶೀಟ್, ಅದರ ವಿವರಗಳು ಏನೇನಿತ್ತು, ಸೊ ಅದರ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ವಿ. ಹೀಗಾಗಿ ಚಾರ್ಜ್ ಶೀಟ್ ಮಾಹಿತಿ ಯಾವುದೇ ಕಾರಣಕ್ಕೂ ಬಹಿರಂಗ ಆಗಬಾರದು ಅಂಥೇಳಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್. ಬನ್ನಿ ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅದರ ವಿವರಗಳು, ಅಂದರೆ ಎಲ್ಲವನ್ನೂ ಕೂಡ ಯಥಾವತ್ತಾಗಿ ನಾವು ತೋರಿಸ್ಬಿಟ್ಟಿವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ವಿವರಗಳಿದೆ ಅದೆಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಕೆಲವೊಂದು ಮಾಧ್ಯಮಗಳಂತೂ ಅದರಲ್ಲಿ ಇದ್ದಿದ್ದು ಇಲ್ಲದನ್ನು ಸೇರಿಸಿ ಕೆಲವೊಂದು ತೋರಿಸೋದು ಬೇಡ, ಆ ಪ್ರಶ್ನೆ ಬೇಡ ನಮಗೆ. ಆದರೆ ಇದೆಲ್ಲವೂ ಕೂಡ ಈ ಒಳಗಡೆ ಇರುವಂಥ ವರದಿ, ಅದರ ವಿವರಗಳು ಬಹಿರಂಗ ಆಗಬಾರದು ಅನ್ನುವಂಥ ಕಾರಣಕ್ಕೆ ಈಗ ದರ್ಶನ್ ಈಗ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಏನಿದೆ ಹೆಚ್ಚಿನ ವಿವರ ರಮೇಶ್? ರಂಗನಾಥ್, ಈಗ ನಟ ದರ್ಶನ್ ಏನು ಕೊಲೆ ಆರೋಪ ಹೊತ್ತು ಈಗ ಜೈಲಿನಲ್ಲಿದ್ದಾರೆ. ಸಹಜವಾಗಿಯೇ ಈಗ ಇನ್ನೇನು ಕೆಲವೇ ದಿವಸಗಳಲ್ಲಿ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಎಲ್ಲೋ ಒಂದು ಕಡೆ ನಟ ದರ್ಶನ್ಗೆ ಒಂದು ಭೀತಿ ಇದೆ. ಅಂದರೆ ಈಗ ಏನು ಮಾಧ್ಯಮಗಳಲ್ಲಿ ಜಾಸ್ತಿ ಇದನ್ನು ತೋರಿಸ್ತಾ ಇರೋದ್ರಿಂದ, ಜೊತೆಗೆ ಈಗ ಏನು ಚಾರ್ಜ್ ಶೀಟ್ನಲ್ಲಿ ಬಹಳಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಯಾಕಂದರೆ ಈಗಾಗಲೇ ಇನ್ವೆಸ್ಟಿಗೇಷನ್ ಪೂರ್ಣ ಆಗಿದೆ ಬಹುತೇಕ. ಈಗ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ವಿರುದ್ಧ ಬಹಳಷ್ಟು ಆರೋಪಗಳಿವೆ. ಮತ್ತು ದರ್ಶನ್ನೇ ಖುದ್ದಾಗಿ ಅಸಾಲ್ಟ್ ಮಾಡಿರೋದ್ರ ಬಗ್ಗೆ, ಮತ್ತು ಸಾಯೋವರೆಗೂ ದರ್ಶನ್ ಅಲ್ಲಿ ಉಪಸ್ಥಿತಿ ಇದ್ದಿರೋದ್ರ ಬಗ್ಗೆ, ಎಲ್ಲದರ ಬಗ್ಗೆನೂ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು ಮಾಧ್ಯಮಗಳಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ತಮ್ಮ ಜಾಮೀನು ಅರ್ಜಿ ಇರ್ಬೋದು ಅಥವಾ ಕೋರ್ಟ್ನಲ್ಲಿರುವಂಥ ವಿಚಾರಣೆ ಇರ್ಬೋದು, ಎಲ್ಲೋ ಒಂದು ಕಡೆ ತನಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಭೀತಿಯಿಂದ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿನ ಸಲ್ಲಿಸಿದ್ದಾರೆ. ಅದರಲ್ಲಿ ಏನು ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಗೌಪ್ಯ ಮಾಹಿತಿಗಳಿರ್ತವೆ. ಅಂಥ ಗೌಪ್ಯ ಮಾಹಿತಿಗಳನ್ನು ಮಾಧ್ಯಮಗಳಲ್ಲಿ ಬಹಿರಂಗ ಆಗಬಾರ್ದು, ಇದಕ್ಕೋಸ್ಕರ ನಿರ್ಬಂಧವನ್ನು ವಿಧಿಸಬೇಕು ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಮತ್ತು ಇದುವರೆಗೂ ಏನು ಪ್ರಸಾರ ಆಗಿದೆ ಅದ್ರ ಬಗ್ಗೆ ಒಂದು ಏನು ಕೋರ್ಟ್ಗೆ ಮಾಹಿತಿಯನ್ನು ತಗೋಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡಿದ್ದಾರೆ. ಹೀಗಾಗಿ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಭೀತಿಯಿಂದ, ಅಂದರೆ ನಾಳೆ ಜಾಮೀನು ಅರ್ಜಿ ಮೇಲೆ ಏನಾದರೂ ಪರಿಣಾಮ ಆಗಬಹುದಾ, ಅಥವಾ ಇದು ಪಬ್ಲಿಕ್ ಡೊಮೈನ್ನಲ್ಲಿ ಎಲ್ಲ ಒಂದು ಅಂಶಗಳನ್ನು ಇಟ್ಟರೆ ಜನಸಾಮಾನ್ಯರ ಮೇಲೆ ದರ್ಶನ್ ಏನು ಅನ್ನುವಂಥದ್ದು ಗೊತ್ತಾಗಬಹುದು ಇತ್ಯಾದಿಗಳ ಭೀತಿಯಿಂದ ಈ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಅಂತೇಳಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಇವತ್ತಷ್ಟೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಕೋರ್ಟ್ ಮುಂದೆ ಅದು ವಿಚಾರಣೆಗೆ ಬಂದಿಲ್ಲ. ಕೋರ್ಟ್ ಮುಂದೆ ವಿಚಾರಣೆಗೆ ಬಂದಾಗ ಕೋರ್ಟ್ ಏನು ಕ್ರಮ ಕೈಗೊಳ್ಳುತ್ತೆ ನೋಡಬೇಕಾಗುತ್ತೆ. ಆದರೆ ಏನು ದರ್ಶನ್ಗೆ ಇಲ್ಲಿ ಭೀತಿ ಇರುವಂಥದ್ದು ಅಂದರೆ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು ಬಹಿರಂಗ ಆದರೆ ಎಲ್ಲೋ ಒಂದು ಕಡೆ ತನಗೆ ಹಿನ್ನಡೆ ಆಗ್ಬೋದು ಅಂತೇಳಿ ಅವ್ರಿಗೆ ಅನಿಸಿದೆ. ಹೀಗಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಓಕೆ, ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಹಿನ್ನಡೆ ಅನ್ನೋದಾಯಿತು ಅಂತಂದರೆ, ಈಗ ನೋಡಿ ಈ ಕೆಲವೊಂದು ವಿವರಗಳನ್ನು ನಾವು ಕೂಡ ಸಾಕಷ್ಟು ಸಂಗತಿಗಳನ್ನು ನಾವು ತೋರಿಸಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಮುಂದಿನ ದಿನಗಳಲ್ಲಿ ಆಗುವಂಥ ಅಂದರೆ ಈ ವಾದ ಮಂಡನೆ ಆಗಿರ್ಬೋದು, ಜೊತೆಗೆ ಇದೆಲ್ಲದರ ಮೇಲೂ ಕೂಡ ಪರಿಣಾಮ ಆಗುತ್ತೆ. ಅಥವಾ ಏನು ಅಂತಂದರೆ ದರ್ಶನ್ ಒಳಗಡೆನೇ ಇದ್ದಷ್ಟು ಮಾಡ್ತಾರೆ, ಇನ್ನು ಹೊರಗಡೆ ಬಂದಾದಮೇಲೆ ಏನೇನು ಪ್ರಭಾವ ಬೀರ್ಬೋದು, ಈ ರೀತಿಯೆಲ್ಲ ಸಂದೇಶಗಳು ಕೂಡ ಹೋಗ್ಬೋದು ಅನ್ನುವಂಥ ಆತಂಕ ಏನಾದರೂ ಇರ್ಬೋದು ರಮೇಶ್? ಖಂಡಿತ ರಂಗನಾಥ್, ಯಾಕಂತಂದರೆ ಈ ಕೇಸ್ನಲ್ಲಿ ಬಹಳಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಮತ್ತು ಚಾರ್ಜ್ ಶೀಟ್ನಲ್ಲಂತೂ ಪೊಲೀಸರು ಬಹಳ ಕೂಲಂಕುಷವಾದಂಥ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ಸು, ಸಾಂದರ್ಭಿಕ ಸಾಕ್ಷಿಗಳು, ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳಲ್ಲಿ ದರ್ಶನ್ ಪಾತ್ರ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಜೊತೆಗೆ ಆ ಸಾಯುವಂಥ ಸಂದರ್ಭದಲ್ಲಿ, ರೇಣುಕಾಸ್ವಾಮಿ ಸಾಯುವಂಥ ಸಂದರ್ಭದಲ್ಲಿ ಇದ್ದಂಥದ್ದು, ಮತ್ತು ತಾನು ಕೂಡ ಹಲ್ಲೆ ಮಾಡಿರುವಂಥದ್ದು, ಮತ್ತು ಪ್ರತ್ಯಕ್ಷದರ್ಶಿಗಳ ವಿವರ ಎಲ್ಲವೂ ಕೂಡ ಉಲ್ಲೇಖ ಆಗಿರೋದ್ರಿಂದ ಇದು
ಪ್ರಸಾರ ಆದಾಗ ಎಲ್ಲೋ ಒಂದು ಕಡೆ ಅಭಿಮಾನಿಗಳ ಮೇಲೂ ಅದ್ರ ಪ್ರಭಾವ ಆಗ್ಬೋದು, ಅಂದರೆ ದರ್ಶನ್ ಈ ರೀತಿ ಎಲ್ಲ ಮಾಡಿರ್ಬೋದಾ ಅಂತೇಳಿ ಅಭಿಮಾನಿಗಳ ಮೇಲೆ ಕೂಡ ಪ್ರಭಾವ ಆಗ್ಬೋದು, ಮತ್ತು ಜನಗಳ ಮೇಲೂ ಕೂಡ ಅಂದರೆ ದರ್ಶನ್ ಇಂಥ ಕುಕೃತ್ಯ ಎಸಗಿದ್ದಾರೆ ಅನ್ನೋಂಥ ಭಾವನೆ ಜನಸಾಮಾನ್ಯರಿಗೆ ಸಹಜವಾಗಿಯೇ ಬರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅದರಿಂದ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಇರೋ ಸತ್ಯ ಸಂಗತಿನ ಪೊಲೀಸರು ಏನಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಮುಂದೆ ಅದನ್ನು ಕೋರ್ಟ್ನಲ್ಲಿ ಅದು ಸಾಬೀತಾಗಬೇಕಾಗಿರುತ್ತೆ. ಅದು ಈ ಹಂತದಲ್ಲಿ ಅದು ಟೆಲಿಕಾಸ್ಟ್ ಆಗೋದು ಬೇಡ ಅನ್ನೋಂಥದ್ದು ದರ್ಶನ್ಗೆ ಇರುವಂಥ ಇಂಗಿತ ಇರ್ಬೋದು. ಯಾಕಂದರೆ ಅದು ಟೆಲಿಕಾಸ್ಟ್ ಆದರೆ ಸಹಜವಾಗಿಯೇ ಅದರ ಇಂಪ್ಯಾಕ್ಟ್ ಎಲ್ಲರ ಮೇಲೆ ಆಗುತ್ತೆ, ಹೀಗಾಗಿ ತನಗೆ ಹಿನ್ನಡೆ ಆಗ್ಬೋದು ಅಂತೇಳಿ ಭೀತಿಯಿಂದ ಈ ಅರ್ಜಿಯನ್ನು ಸಲ್ಲಿಸಿರ್ಬೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಮೇಶ್.